ಇವತ್ತು ಮತ್ತೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ಕರ್ಮೀನಿನ ಸಾಂಬಾರ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಮೊದಲಿಗೆ ಮಸಾಲೆಗೆ 2 ಈರುಳ್ಳಿ, 2 ಬೆಳ್ಳುಳ್ಳಿ, ಅರ್ಧ ಇಂಚ್ ಶುಂಠಿ, 1 ಟೊಮ್ಯಾಟೊ ಮತ್ತು 1/4 ಹೋಳಷ್ಟು ಕಾಯಿನ ತುರಿದು ಮಿಕ್ಸಿಗೆ ಹಾಕಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟಿರಬೇಕು. ನಂತರ ಕರ್ಮೀನನ್ನು ಬಾಣಲಿಗೆ ಹಾಕಿ ಡ್ರೈ ಫ್ರೈ ಮಾಡಿ ಮತ್ತೊಮ್ಮೆ ಸೋಸಿ 2ರಿಂದ 3 ಬಾರಿ ನೀರಲ್ಲಿ ತೊಳೆದಿಟ್ಕೊಬೇಕು. ಅದಾದ್ಮೇಲೆ ಕುಕ್ಕಿಂಗ್ ಸ್ಟಾರ್ಟ್. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಮಸಾಲೆನೆಲ್ಲ ಫ್ರೈ ಮಾಡ್ಕೋಬೇಕು. ಮಸಾಲೆ ಫ್ರೈ ಆದಮೇಲೆ ಹುಣಸೆ ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ನಾನ್ ವೆಜ್ ಸಾಂಬಾರ್ ಪೌಡರ್ ಮತ್ತು ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕಿ ನೀರು ಕುದಿಯೋದಕ್ಕೆ ಬಿಡಬೇಕು. ಕರ್ಮೀನ್ ಸಾಂಬಾರನ್ನ ಗಟ್ಟಿಯಾಗಿ ಮಾಡಿದಷ್ಟು ಟೇಸ್ಟ್ ಜಾಸ್ತಿ, ಹಾಗಾಗಿ ನೋಡ್ಕೊಂಡು ನೀರು ಹಾಕಬೇಕು. ನೀರು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೊಳೆದಿಟ್ಟಿರೋ ಕರ್ಮೀನ್ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಕರ್ಮೀನ್ ಸಾಂಬಾರ್ ರೆಡಿ ಆಗುತ್ತೆ.